ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಬರುವ ಮಲ್ಲ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಸ್ತೆ ತಡೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ವಿಜಯಪುರ ಟು ಯಾದಗಿರಿ ಹೆದ್ದಾರಿ ತಡೆದು ಉಗ್ರ ಹೋರಾಟ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಸವಸಾಗರ ಡ್ಯಾಮಿನ ಮುಖಾಂತರ ಎಡದಂಡ ಮುಖ್ಯ ಕಾಲುವೆಯಿಂದ ಏಪ್ರಿಲ್ 15ರವರೆಗೆ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಹೋರಾಟದಲ್ಲಿ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಎಸ್ ಅಗ್ರಟ್ಟಿಗಿ ಹಾಗೂ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ ಹದನೂರು ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷ, ರೈತ ಸಂಘದ ಮುಖಂಡರು, ವಿವಿಧ ಸಂಘಟನೆಯ ಮುಖಂಡರು, ವಿವಿಧ ಸಂಘಟನೆಯ ಕಾರ್ಯಕರ್ತರು, ಬೀಜ ಮತ್ತು ರಸಗೊಬ್ಬರ ಮಾರಾಟಗಾರರು, ರೈತರು, ಪ್ರಗತಿಪರ ಚಿಂತಕರು ಇನ್ನು ಮುಂತಾದವರು ಭಾಗವಹಿಸಿದ್ರು. ವರದಿ ಹನುಮಂತರಾಯಗೌಡ, ಏಡಿಯಾಪುರ. ನಿಮ್ಗೆ ಅರಿವಿರಬೇಕು, 10 ಲಕ್ಷ ಒಬ್ಬ ರೈತ 10 ರಿಂದ 50 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ಸಣ್ಣದಿಂದ ರೈತ ದೊಡ್ಡ ರೈತರು ಅಷ್ಟು ಸಂಕಟ ಜೀವನ ಮಾಡ್ತಾ ಇದ್ದಾರೆ. ಇದು ಯಾರು ಅರಿವು ನಿಮಗಿಲ್ವಾ? ಕೆಪಿಸಿ ಅಧಿಕಾರಿ ಯಾರು ಬಂದರೆ ನಾವು ಮಾರ್ಚ್ 5ನೇ ತಾರೀಕು ನಾರಾಯಣಪುರಕ್ಕೆ ಪ್ರತಿಭಟನೆ ಮಾಡಿದ್ದೆವು. ಎಲ್ಲ ವರ್ತಕರು, ರೈತರು, ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ನಾವೇನ್ ಹೇಳಿದ್ದೆವು, ಮಾರ್ಚ್ 25ನೇ ತಾರೀಕು ನಿಮ್ಮ ಸಲಹಾ ಸಮಿತಿ ಮುಗಿತು. ಪರಿಸ್ಥಿತಿ ಹಿಂಗಾದ, ರೈತರ ಬೆಳೆ ಬಂದಿಲ್ಲ ಅಂದ್ರೆ ಇಷ್ಟು % ಲಾಸ್ ಆಗ್ತದ ಅಂತಕ್ಕಂಥದ್ದು ಅಂಕಿ ಅಂಶ ತಾವು ಇಷ್ಟು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತಲ್ಲ. ಏನು ಉತ್ತರ ಏನು ಕೊಡ್ತಾರೆ ಸರ್? ಈ ಅಂಕಿಅಂಶಗಳು ಸಲ್ಲಿಸಿದೆ, ಹಲವಾರು ಮನವಿಗಳನ್ನು ಕೂಡ ಸಲ್ಲಿಸಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿದೆ. ಸರ್ಕಾರ ತೀರ್ಮಾನ ತೆಗೆದುಕೊಳ್ತೇವೆ. ಇವತ್ತು ನಾಳೆ ಆಗ್ಬಹುದು. ಈಗ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ತಾವು ಧರಣಿ ಸತ್ಯಾಗ್ರಹ ವಾಪಸ್ ತಗೊಳ್ಳಿ, ನಾವು ಪ್ರಯತ್ನ ಮಾಡ್ತೀವಿ ಅಂತ ನನ್ನಿಂದ ಜಿಲ್ಲಾಡಳಿತ ಪರವಾಗಿ ವಿನಂತಿ ಮಾಡ್ತೀವಿ. ನಾವು ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೀವಿ. ಸರ್ಕಾರದ ಒಂದು ಅಂತಿಮ ನಿರ್ಣಯಕ್ಕೆ ಒಳಪಟ್ಟು ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಇವತ್ತಿನ ಈ ಮನವಿ ಮತ್ತು ಧರಣಿ ಸತ್ಯಾಗ್ರಹದ ಅಂಶಗಳನ್ನು ಕೂಡ ನಾವು ಮೊನ್ನೆ ಸರ್ಕಾರದ ಗಮನಕ್ಕೆ ತರಬಯಸ್ತೇನೆ. ಸೊ ಒಟ್ಟಿನಲ್ಲಿ ಈ ಒಂದು ಮನವಿ ಅಂಶಗಳು ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಸಂಬಂಧಪಟ್ಟಿದ್ದರಿಂದ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ಒತ್ತಾಯ ಮಾಡಿಕೊಂಡು ಹೇಳ್ತಾ ಇದ್ದೀವಿ. 1-2 ದಿವಸದಲ್ಲಿ ಏನು ಸರ್ಕಾರದಿಂದ ನಿರೀಕ್ಷೆ ಇದೆ ಅದನ್ನು ತಮ್ಮ ಆಧಾರದ ಗಮನಕ್ಕೆ ಮುಂದಿನ ದಿನಗಳಲ್ಲಿ ತರಬಯಸುತ್ತೇನೆ. ಧನ್ಯವಾದಗಳು. ಈ ಜಿಲ್ಲೆಯ ನೀರು ಕುಡಿತೀರಿ, ಆದ್ರೆ ರೈತನಿಗೆ ನೀರು ಕೊಡಿಸಬೇಕಾದಂತ ಸೌಜನ್ಯ ನಿಮ್ಮಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಬಂದಿದ್ದೀರಿ. ರಾಜೀನಾಮೆ ಕೊಟ್ಟರು, ರಾಜೀನಾಮೆ ಕೊಟ್ಟವ್ರಿ. ಯಾಕಂತಂದ್ರೆ ಈ ರೈತನಿಗೆ, ಈ ಜಿಲ್ಲೆಯ ರೈತರಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿಲ್ಲ ಅಂತಂದ್ರೆ ನಿಮ್ಮ ಅಧಿಕಾರ ನಮಗೆ ಆಗ್ಬೇಕು ಅಂತಕ್ಕಂಥ ನಾವು ಕೇಳ್ಬೇಕಾಗ್ತದೆ. ಯಾವ ಪುರುಷಾರ್ಥಕ ಡಿಸಿ ಅವ್ರು ಬೇಕು, ಯಾವ ಪುರುಷಾರ್ಥಕ ಶಾಸಕರು ಬೇಕು, ಸಚಿವರು ಬೇಕು, ಕೆಬಿಸಿ ಅಧಿಕಾರಿಗಳು ಬೇಕು. ನಾವು ಇಷ್ಟು ಕಷ್ಟಪಟ್ಟು ಓದಾಡೋತ್ತಾಗ ನೀವೇ ನಮ್ಮ ಜೊತೆ ನಿಲ್ಲಿಲ್ಲ ಅಂತಂದ್ರೆ ಯಾರು ನಿಂದಿರ್ತಾರೆ ಸ್ವಾಮಿ? ವೇದಿಕೆ ಮೇಲೆ ನಿಂತು ಪ್ರಶ್ನೆ ಬಿಗಿತಾರೆ. ರೈತ ಈ ದೇಶದ ಬೆನ್ನೆಲುಬು ಅಂತ. ಈ ಬೆನ್ನೆಲುಬು ಮುರಿಯೋರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು. ಇವತ್ತು ನನ್ನ ಬೆನ್ನೆಲುಬು ಮುರಿಯಕ್ಕೆ ನೀವು ಸೌಜನ್ಯಕ್ಕೆ ಸಲಹಾ ಸಮಿತಿ ಸಭೆಯಲ್ಲಿ ಒಪ್ಕೊಂತೀವಿ. ಸಲಹಾ ಸಮಿತಿ ಸಭೆಯಲ್ಲಿ ನೀವೆಲ್ಲ ಕೆಬಿಸಿ ಅಧಿಕಾರಿಗಳು ಇರ್ತಾರೆ, ಶಾಸಕರು ಇರ್ತಾರೆ, ಮಂತ್ರಿ ಇರ್ತಾರೆ. ನಮ್ಮ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶ, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶಕ್ಕೆ 1 ವರ್ಷಕ್ಕೆ ಇಷ್ಟು TMC ನೀರು ಹೋಗ್ತದಂತಕ್ಕಂಥ ಅಂಕಿ ಅಂಶ ನಿಮ್ಮಲ್ಲಿಲ್ಲ ಅಂತಂದ್ರೆ
ನೀವು ಇಂಜಿನಿಯರ್ ಆಗಕ್ಕೂ ನಾಲಾಯಕರು. ನನ್ನ ಬಳಿ ಅಂಕಿ ಅಂಶ ಅದ. ಎಷ್ಟು ಡ್ಯಾಮ್ ನೀರಿತ್ತು, ಎಷ್ಟು ಡ್ಯಾಮ್ ನೀವು ಬಿಟ್ಟಿರಿ, ಬಹಿರಂಗ ಚರ್ಚೆ. ನನ್ನ ಬಳಿ ನೀವು ಕಾಪಿ ತೊಗೊಂಡು ಬಂದು ನಾನೇ ಹುಡುಗಾಟಿಗೆ ಬಂದು ಭಾಷಣ ಮಾಡಕ್ ಬಂದಿಲ್ಲ ಇಲ್ಲಿ. ಸುಮ್ಮನೆ ನನಗೆ ಹೆಸರು ಶಾಲ ಹಾಕಿಲ್ಲ, ನಮ್ಮ ರೈತ ಬಂಧುಗಳ ಹೆಸರು ಶಾಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನುಕಂಪ ನನಗೆ ಸುಮ್ಮನೆ ಶಾಲ ಹಾಕಿಲ್ಲ. ರೈತರು ಅನ್ಯಾಯ ಆದಾಗ ಬಂದು ನಿಂದಿರ್ತಕ್ಕಂಥ ಶಕ್ತಿ ನನ್ನ ಬಳಿ ಶಾಲ ಹಾಕಿದ್ದಾರೆ. ನಾನು ಯಾವುದೇ ಶಾಸಕರು